ಸರ್ ಈಗ ಸರ್ಫರಾಜ್ ಖಾನ್ ಅವರು ಮಾಡ್ತಿರುವಂತಹ ಆರೋಪಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಈ ತರ ಅಂದ್ರೆ ಸರ್ ಎಲ್ಲೋ ಕೂತು ಯಾರೋ ಏನೋ ಹೇಳಿದ್ರು ಅಂತ ತಂದ್ಕೊಂಡು ಆಹಾ ವಿಡಿಯೋ ಮಾಡಿಕೊಂಡು ಮಾಡೋದಲ್ಲ ಸರ್. ಆಹಾ ನಾನು ಕೇಳ್ಕೊಳ್ಳೋದು ಅವ್ರಿಗಷ್ಟೇ, ನನ್ನ ಫೋನ್ ನಂಬರ್ನ ಏನಕ್ಕೆ ಬ್ಲಾಕ್ ಮಾಡ್ಕೊಂಡಿದ್ದಾರೆ ಸರ್ ಅದನ್ನು ಕೇಳಿ ಅವ್ರನ್ನ. ಮೇಲಾಗಿ ಈಗ ನಾನು ಎಲ್ಲೋ ಕೂತು ಲೈವ್ ಮಾಡೋದು ಯಾವತ್ತಿಂದ ಸರ್ ಬ್ಲಾಕ್ ಆಗಿದೆ? ಆಯಿತು ಸರ್, ಹೆಚ್ಚು ಕಮ್ಮಿ ಒಂದು ವಾರನೇ ಆಯಿತು ಅನ್ಕೋತೀನಿ ನಾನು. ಅಂದ್ರೆ ಸರ್ಫರಾಜ್ ಖಾನ್ ಅವ್ರದ್ದೇ ಬ್ಲಾಕ್ ಮಾಡಿದ್ರೆ ಅವ್ರ ಫೋನಲ್ಲಿ ಹೌದು. ನಂಬರ್ ಬ್ಲಾಕ್ ಆಗಿದೆ. ಬ್ಲಾಕ್ ಆಗಿದೆ. ಅದಕ್ಕಿಂತ ಮುಂಚೆ ಲಾಸ್ಟ್ ಕಾನ್ವರ್ಸೇಷನ್ ಯಾವಾಗ ಆಯ್ತು ಸರ್, ಮಾತುಕತೆ? ಮಾತು ಫೋನಲ್ಲೇ ಮಾತಾಡಿಲ್ಲ ಸರ್. ಓಕೆ. ಹ್ಞೂ ಅಂದ್ರೆ ಸುಮಾರು ಹೋಟೆಲ್ಗೆ ಸಂಬಂಧಪಟ್ಟಾಗೆ ಅಂದ್ರೆ ಸುಮಾರು 15-20 ಸಲ ಕಾಲ್ ಮಾಡ್ತಾರೆ ನನಗೆ, ಹೌದು. ಟಾರ್ಚರ್ ಕೊಡ್ತಾರೆ, ಹಣ ಬೇಕು ಅಂತ ಹೇಳಿ ಬೇಡಿಕೆ ಇಡ್ತಾರೆ ಅಂತ ಆರೋಪ ಸರ್ ರೂಪೇಶ್ ಸರ್. ಸರ್ ಆ ಥರ ಇದ್ದರೆ ಆಹಾ. ಒಂದು ಕಂಪ್ಲೇಂಟ್ ಕೂಡ ಕೇಳಿ ಸರ್ ನನ್ನ ಮೇಲೆ. ಹ್ಮ್ ಏನು ಆ ಥರ ಕೇಳಿದ್ದೀನಿ ಅಂತಂತಾನೆ ಅಲ್ವಾ ಅವ್ರು ಹೇಳ್ತಾ ಇರೋದು. ಹ್ಮ್ ಹ್ಮ್ ಯಾವ್ದಾದ್ರು ದಾಖಲೆ ಇದ್ರೆ ಬಿಡುಗಡೆ ಮಾಡಕ್ಕೆ ಹೇಳಿ ಸರ್. ಅಂದ್ರೆ ಅದಕ್ಕೆ ರೂಪೇಶ್ ರಾಜಣ್ಣ ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಳ್ತೀನಿ ಅನ್ನೋದು ಕೂಡ ಹೇಳಿದ್ದಾರೆ ಸರ್. ಸರ್ ನಾಳೆ ಬೆಳಿಗ್ಗೆ ತಗೊಳಕ್ ಹೇಳಿ. ಓಕೆ. ನಾಳೆ ಬೆಳಿಗ್ಗೆ ತಗೊಳಕ್ ಹೇಳಿ ಅವ್ರಿಗೆ. ಹೋಗ್ಲಿ ನಾನು ಕೇಳ್ದೆ. ನಾನೆಲ್ಲೋ ಕೂತ್ಕೊಳ್ಳೋದು ಸರ್, ಅವರೆಲ್ಲೋ ಕೂತ್ ವಿಡಿಯೋದ್ ಮಾಡೋದು ಬೇಡ, ಅವರೇ ಪಾಯಿಂಟ್ ಮಾಡಲಿ ಎಲ್ಲಿ ಬೇಕೋ ಹೇಳಿ, ನಾನು ಬರ್ತೀನಿ ಡಿಬೇಟ್ಗೆ. ನಾನು ಕೂತ್ಕೋತೀನಿ ಅವ್ರ ಎದುರಿಗೆ ಮಾತಾಡೋದಕ್ಕೆ. ಏನ್ ರೆಸಲ್ಟ್ ಸರ್ ಅದು? ಏನು ವಿಚಾರ ಗಲಾಟೆ ಸರ್ ಅದು? ಸರ್ ಅದೇನೋ ಅಲ್ಲಿ ಬಂದು ನಾನು ಭಾಗದಲ್ಲಿ ನಮ್ಮೂರು ಸರ್ ಅದು ಆ್ಯಕ್ಚುಲಿ ನನ್ನ ಸ್ವಂತ ಊರು. ಓಕೆ. ಅಲ್ಲೇನೋ ಸರ್ಕಾರಿ ರಸ್ತೆ ಒತ್ತುವರಿ ಮಾಡಿದ್ದಾರೆ. ಆಹಾ ಆಮೇಲೆ ಏನೋ ಅಲ್ಲಿ ಏನೇನೋ ಟೈಗರ್ ರಿಸರ್ವ್ ಏರಿಯಾದಲ್ಲಿ ಜಾಗವನ್ನು ಕಟ್ತಾ ಇದ್ದಾರೆ. ಈ ಥರದ್ದು ಊರ ಹೆಸರು ಸರ್? ಅದು ಪೆಂಜಳ್ಳಿ ಸರ್ವೆ ನಂಬರ್ 23. ಹಾಂ ಸರ್. ತಾರಕ ಡ್ಯಾಮ್ ಸರ್, ನೀರಾವರಿ ಇದು ಇಲಾಖೆದು. ಓಕೆ ಸರ್. ತಾರಕ ಡ್ಯಾಮ್ ಹತ್ರ ಬರೋದು. ಆಹಾ ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಸಾಕಷ್ಟು ಜನ ಬೇರೆ ಬೇರೆಯವರು ತುಂಬಾ ವರ್ಷಾನುಗಟ್ಲೆಯಿಂದ ಹೋರಾಟ ಮಾಡ್ತಾ ಇದ್ದಾರೆ ಸರ್ ಆ ವಿಚಾರ ಬಗ್ಗೆ. ಇತ್ತೀಚೆಗೆ ನನಗೆ ಸರ್, ನೀವು ಒಬ್ರು ಕನ್ನಡ ಸಂಘಟನೆ ಅಧ್ಯಕ್ಷರು, ಇಲ್ಲಿ ತಾವು ಈ ಹಂತದಲ್ಲಿ ಇದೇ ತಾಲೂಕಿನವರಾಗಿ ಇದು ಗಮನಕ್ಕೆ ತರಬಾರ್ದು, ನೀವು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ ನಾನು ಅದು ಅಲ್ಲದೆ ಒಂದು ವಿಡಿಯೋ ನೋಡ್ತೀನಿ ಸರ್, ಯಾವುದೋ ಒಂದು ದಿನ ಮನೇಲಿ ಇರ್ಬೇಕಾರೆ. ಇದೇನಿದು ನಮ್ಮ ಇದರಲ್ಲಿ ಇದೇನೋ ಆಗಿದೆಯಲ್ಲ. ಫಸ್ಟ್ ಆಫ್ ಆಲ್ ಅದ್ರದ್ದು ಓನರ್ ಇವರಾ ಯಾರು ಅನ್ನೋದೇ ಗೊತ್ತಿಲ್ಲ ನನಗೆ. ನನಗೆ ಯಾರ್ದು ಅದು ಅನ್ನೋದು ಗೊತ್ತಿಲ್ಲ. ನನ್ನ ಪಾಯಿಂಟ್ ಏನಿತ್ತು ಅಲ್ಲಿ, ಈ ಥರದ್ದು ಏನೋ ಒಂದು ಆಗಿದೆ ಅಂದಮೇಲೆ ನಾನು ತಹಸೀಲ್ದಾರ್ ಅವ್ರಿಗೆ ಮತ್ತು ಇವ್ರಿಗೆ ಯಾರಿಗೆ RI ಅವ್ರಿಗೆ ಕರೆ ಮಾಡಿ ನಾನೇ ಕೇಳ್ತೀನಿ ಸರ್, ಈ ಥರದ್ದೊಂದು ದೂರು ಬಂದಿದೆ, ಇದೇನಿದು ದಯವಿಟ್ಟು ವಿಚಾರಿಸಿ ಅಂತ ಹೇಳಿ. ಅರ್ಥ ಆಯ್ತಾ? ವಿಚಾರಿಸಿ ಅಂತ ಹೇಳಿದ ಮೇಲೆ ಇನ್ನು ಅಲ್ಲೂ ಸಾಕಷ್ಟು ಜನ ಪಾಪ ಅಲ್ಲೂ ಹೋರಾಟ ಮಾಡ್ತಾ ಇದ್ದಾರೆ ಸರ್. ಅವ್ರು ಯಾರು ನನಗೆ ಫಸ್ಟ್ ಆಫ್ ಆಲ್ ಅವ್ರ ವಿಡಿಯೋದಲ್ಲಿ ನೆನ್ನೆ ಯಾವುದೋ ಒಂದು ಸುದ್ದಿವಾಹಿನಿಲಿ ನೋಡಿದೆ ಅವ್ರನ್ನ, ಅವರು ಇದು ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ರೆಸಲ್ಟು ಕಾನೂನು ಬಾಹಿರವಾಗಿ ಆಗ್ತಿರುವಂತದ್ದು ಅಥವಾ ಹೇಗೆ? ಅದೇನೋ ಇದು ಎಂಥದ್ದು ಫಾರ್ಮ್ ಹೌಸ್ ಹೆಸರಲ್ಲಿ ತಗೊಂಡು ರೆಸಾರ್ಟ್ ಮಾಡ್ತಾ ಇದ್ದಾರೆ ಅಂತ ಆಪಾದನೆ. ಓಕೆ. ಬಟ್ ಅದು ಆ ವಿಚಾರವಾಗಿ ಅದನ್ನ ತನಿಖೆ ಮಾಡಿ ಅನ್ನೋದ್ರಲ್ಲಿ ತಪ್ಪೇನಿದೆ? ಸರಿನೋ ತಪ್ಪು ಅದು ಆಮೇಲೆ ಕರೆಕ್ಟ್ ಇದ್ರೆ ನಾನು ಕೇಳ್ತಾ ಇರೋದು ಇಷ್ಟೇ ಸರ್. ನಿನ್ನೆ ಇವ್ರು ಯಾರೋ ವಿಡಿಯೋ ಮಾಡಿದಾರಲ್ಲ, ನೀವು ಕರೆಕ್ಟ್ ಇದ್ದೀರೋ ಇಲ್ವೋ ಅನ್ನೋದನ್ನ ಹೋಗಿ ಅಧಿಕಾರಿಗಳ ಮುಂದೆ ಪ್ರೂವ್ ಮಾಡಿ. ಲೈವ್ ಅಲ್ಲಿ ಬಂದಲ್ಲ, ಆಮೇಲೆ ಮೇಲಾಗಿ ಇನ್ನೊಂದು ಲೈವ್ ಅಲ್ಲಿ ಬಂದು ಈ ಥರ ಆಪಾದನೆ ಮಾಡೋಕ್ಕೂ ಮುಂಚೆ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿರೋ ಉದ್ದೇಶ ಏನು ನಿಮ್ಮ ನಂಬರ್ನ? ನನಗೆ ಗೊತ್ತಿಲ್ಲ ಸರ್, ಅದು ಅವ್ರನ್ನೇ ಕೇಳಬೇಕು. ಈವನ್ ನಮ್ಮ ಅಣ್ಣ ಅಲ್ಲಿ ಪಂಚಾಯತಿ ಅಧ್ಯಕ್ಷರು ಸರ್. ಓಕೆ ಸರ್. ಅವರು ಕ್ಲಾರಿಫಿಕೇಶನ್ ತಗೊಳಕ್ ಫೋನ್ ಮಾಡಿದ್ದಾರೆ ಇವತ್ತು. ಅವ್ರ ನಂಬರ್ನ ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ. ಏನಕ್ಕೆ ಹಾಕ್ಬೇಕು? ಈಗ ಯಾವುದೂ ಬೇಡ ಸರ್, ನಾಳೆ ಬೆಳಿಗ್ಗೆ ಅವ್ರು ಎಲ್ಲಿ ಇರ್ತಾರೆ ನೀವೇ ಕೇಳ್ಬಿಡಿ ಸರ್, ನಾನು ಬಂದು ಎದುರುಗಡೆನೆ ಕ್ಲಾರಿಟಿ ಮಾಡ್ತೀನಿ. ರೂಪೇಶ್ ರಾಜಣ್ಣ ಅವರಾಗರೆ ಕಾನೂನು ಹೋರಾಟ ನಡೆಸ್ತಾರೆ ಮುಂದಿನ ದಿನಗಳಲ್ಲಿ? 100% ಸರ್. ಈ ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾವ ತಪ್ಪು ಮಾಡಿಲ್ಲ, ಅವಶ್ಯಕತೆನೂ ಇಲ್ಲ. ಆಮೇಲೆ ಮೇಲಾಗಿ ಇನ್ನೊಂದು ಪಾಯಿಂಟ್ ಇಲ್ಲಿ ಇದು ಮಾಡ್ಬೇಕು, ಅವ್ರು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತಾರೆ, ಸರ್ ನನಗೆ ಅಧಿಕಾರಿಗಳು ಧಮಕಿ ಹಾಕಿದ್ರು ಅಂತ ಹೇಳಿದ್ರು ಅಂತ. ಓಕೆ. ಅಧಿಕಾರಿಗಳಿಗೆ ನಿಜಕ್ಕೂ ನಾನು ಧಮಕಿ ಹಾಕಿರೋದೇ ಆದ್ರೆ ಸರ್ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿ ಸರ್ ಅವರು ನನ್ನ ಮೇಲೆ. ಇವ್ರು ಯಾರು ಸರ್ ಅಧಿಕಾರಿಗಳು? ಇವ್ರು ಕಾಲ್ ಮಾಡಿ ಹೇಳಕ್ಕೆ? ಅವ್ರಿಗೂ ಏನು ಸಂಬಂಧ? ಅಧಿಕಾರಿಗಳಿಗೂ ಇವ್ರಿಗೂ ಏನು ಸಂಬಂಧ ಸರ್? ರೂಪೇಶ್ ರಾಜಣ್ಣ ಅವ್ರ ವಿರುದ್ಧ ಈ ರೀತಿ ಆರೋಪ ಮಾಡುವ ಹಿಂದೆ ಇರುವಂತ ಉದ್ದೇಶ ಏನು ಅಂತ ಗೊತ್ತಿಲ್ಲ ಸರ್. ಇದ್ರ ಹಿಂದೆ ಅವರೇ ಹೇಳಬೇಕು. ಯಾಕೆ ನನ್ನ ಹೆಸರು ತಗೊಂಡ್ರು ಅವರು? ಯಾಕೆ ನನ್ನ ಹೆಸರನ್ನ ಅಲ್ಲಿ ಬಳಸಿದ್ರು? ಕನ್ನಡದ ಹೆಸರಲ್ಲಿ ಅಥವಾ ಕನ್ನಡ ಸಂಘಟನೆ ಹೆಸರಲ್ಲಿ ಈ ರೀತಿಯಾದಂತಹ ಹಣವನ್ನ ಕೇಳ್ತಾರೆ ಅನ್ನೋ ರೀತಿಯಲ್ಲಿ ಹೇಳುವಂತದ್ದು. 9 ವರ್ಷದ ಸರ್ ನಂದು ಹೋರಾಟದ ಜೀವನ. ಅರ್ಥ ಆಗ್ತಾ ಇದೆ ಸರ್. ಇದೇ ಫಸ್ಟ್ ಟೈಮ್ ಸರ್ ಈ ರೀತಿ ಆರೋಪನ ಎದುರಿಸ್ತಾ ಇರೋದು ನಾನು. ಮೇಲಾಗಿ ಇದು ನಮ್ಮ ಊರಿನ ಗ್ರಾಮದ ವಿಷಯ ಸರ್. ಇದು ನಾನು ಅಕಸ್ಮಾತ್ ನನಗಲ್ಲಿ ಯಾರೋ ಈ ವಿಚಾರ ಹಿಂಗೆ ಹೇಳಿದಾಗ ನಾನು ಸ್ಪಂದಿಸ್ಲಿಲ್ಲ ಅಂದಾಗ, ನಾನು ಎಲ್ಲೋ ಇಡೀ ರಾಜ್ಯದ ಯಾವುದೇ ಮೂಲೆಯಲ್ಲಿ ತೊಂದರೆ ಆದ್ರೂ ನಿಂತ್ಕೊಳ್ಳೋನು, ನಮ್ಮೂರಿಗೆ ತೊಂದರೆ ಆದಾಗ
ಸ್ಪಂದಿಸಲಿಲ್ಲ ಅನ್ನೋ ಒಂದು ಕೆಟ್ಟ ಹೆಸರು ನನಗೆ ಬರಲ್ವಾ ಸರ್? ಬರುತ್ತೋ ಬರಲ್ವಾ ಸರ್? ಎಸ್ ಎಸ್ ಎಸ್. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಯಾರಿಗೂ ಅಲ್ಲ, ನಾನು ಅಧಿಕಾರಿಗಳಿಗೆ ಮಾತಾಡಿರೋದು. ನಾನು ನಿಜಕ್ಕೂ ಆ ಥರ ತಪ್ಪು ಮಾಡಿದರೆ ಅಥವಾ ನಾನೇನಾದರೂ ಮಾಡಿದರೆ ಅಧಿಕಾರಿಗಳು ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡಲಿ. ಏನಂತ ಕಮ್ಯುನಿಕೇಶನ್ ಆಯ್ತು ಸರ್ ಅಧಿಕಾರಿಗಳ ಜೊತೆಗೆ? ಏನು ಮಾತಾಡೋದು ಸರ್ ನಾನು ಇಷ್ಟೇ ನೋಡಿ ಸರ್, ಈ ಥರದೊಂದಷ್ಟು ದೂರ ಬಂದಿದೆ ನನಗೆ. ಈ ವಿಚಾರವಾಗಿ ನಾನು ನಿಮಗೆ ಕರೆ ಮಾಡಿ ಹೇಳ್ತಾ ಇದ್ದೀನಿ, ಇದೇನು ವಿಷಯ, ಇದು ನಮ್ಮೂರೇ, ಇದು ದಯವಿಟ್ಟು ಅದೇನು ಕ್ರಮ ತಗೋಬೇಕು. ಇದು ಅಕಸ್ಮಾತ್ ಆಗಿದ್ರೆ, ಆಗಿರಲಿಲ್ಲ ಅಂದ್ರೆ ಬೇಡ, ಆಗಿದ್ರೆ ತಗೊಳ್ಳಿ ಅಂತಂತ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಏನು ತಪ್ಪಿದೆ ಇದರಲ್ಲಿ? ಅಧಿಕಾರಿಗಳಿಗೆ ಹೇಳಿದ್ದೀನಿ, ಇನ್ಯಾರಿಗೆ ಹೇಳಲಿ ನಾನು? ಅಂದ್ರೆ ರೆಸಾರ್ಟ್ ಅಲ್ಲಿ ಕೆಲಸ ಮಾಡೋರಿಗೆ ಕಾಲ್ ಮಾಡ್ತಾರೆ 10 ಸಲ 20 ಸಲ ಕರೆ ಮಾಡಿ ಹಣ ಕೇಳ್ತಾರೆ. ರೆಸಾರ್ಟ್ ಅಲ್ಲಿ ಕೆಲಸ ಮಾಡೋರಿಗೆ ನಾನು ರೆಸಾರ್ಟೇ ಇನ್ನೂ ನೋಡಿಲ್ಲ ಸರ್. ಅದನ್ನ ವಿಡಿಯೋದಲ್ಲಿ ನೋಡ್ಬಿಟ್ಟು ಹೇಳ್ತಾ ಇರೋದು, ದಾಖಲೆಗಳು ಹೋಗ್ಬಿಟ್ಟು ರೆಸಾರ್ಟ್ ಏನಿದೆಯಲ್ಲ ಸರ್, ಅಂದ್ರೆ ನಾವಲ್ಲೆಲ್ಲ ದನ ಮೇಯಿಸ್ತಾ ಇದ್ದ ಜಾಗ ಒಂದು ಕಾಲದಲ್ಲಿ ನಾವೆಲ್ಲ. ಓಕೆ. ಅವಾಗ ನಾವು ಚಿಕ್ಕ ಊರಿನಲ್ಲಿ ದನ ಮೇಯಿಸ್ತಾ ಇದ್ದ ಅಂತ ಜಾಗನ ಒಂದು ಅಂದಾಜು ಗೊತ್ತು, ಇದು ಇದೇ ಜಾಗದಲ್ಲಿ ಆಗಿರೋದು ಅಂತ. ಎಸ್, ಅರ್ಥ ಆಗ್ತಾ ಇದೆ ಸರ್? ಈಗ ಮಾಧ್ಯಮಗಳಲ್ಲಿ ಸುದ್ದಿ ಬಂದಾಗ ಅದನ್ನು ನೋಡಿ ಓ ಈ ಥರ ಆಗಿದೆಯಾ ಅಂತ ಹೇಳಿ ಕರೆ ಮಾಡಿ ಅವ್ರಿಗೆ ಹೇಳಿದಾಗ ಅಧಿಕಾರಿಗಳು ಒಂದು ಆಗಿಲ್ಲ ಅಂತ ಹೇಳ್ತಾರೆ ನನಗೆ, ಇಲ್ಲ ಆಗಿದೆ ಅಂತ ಹೇಳ್ತಾರೆ. ಅವ್ರು ಯಾರು ಇವ್ರಿಗೆ ಕರೆ ಮಾಡಿ ನಮಗೆ ಫೋನ್ ಮಾಡ್ತಾ ಇದ್ದಾರೆ ರೂಪೇಶ್ ಹಾಜನ್ ಅಂತ, ಇವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಕ್ಕೆ ಅಧಿಕಾರಿಗಳಿಗೆ ಏನು ರೈಟ್ಸ್ ಇದೆ? ಎಸ್, ಹೌದು. ಹಂಗಾರೆ ಅಧಿಕಾರಿಗಳಿಗೂ ಇವ್ರಿಗೂ ಏನು ಸಂಬಂಧ? ಅಂದ್ರೆ ರೆಸಾರ್ಟ್ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗಾಗ್ಲಿ ಅಥವಾ ಸರ್ಫರಾಜ್ ಖಾನ್ ಅವರಿಗೆ ಯಾರು ನೇರವಾಗಿ ರೂಪೇಶ್ ಅನ್ನೋದು ಕರೆ ಮಾಡಿಲ್ಲ, ಫೋನ್ ಮಾಡಿಲ್ಲ ಸರ್? ಫೋನ್ ಮಾಡಿಲ್ಲ ಸರ್, ನೇರವಾಗಿ ಭೇಟಿನೇ ಆಗಿದ್ದೀನಿ ನಾನು. ಓಕೆ, ಅರ್ಥ ಆಗ್ತಾ ಇದೆಯಾ ಸರ್? ಆದ್ರೆ ಇವ್ರು ಮಾಡ್ತಾ ಇರೋ ಅಲಿಗೇಷನ್ಸ್ ಇದೆಯಲ್ಲ, ಇವ್ರೇನೋ ನೇರವಾಗಿ ಭೇಟಿ ಮಾಡಿದಾಗ ಏನ್ ಹೇಳಿದ್ರು ಅವರು? ಏನ್ ಮಾತಾಡಿದ್ರು? ನಿಮ್ಗೆ ಏನ್ ರಿಯಾಕ್ಟ್ ಮಾಡಿದ್ರು? ಅದು ಬೆಟ್ರ್ ಏನ್ ಗೊತ್ತಾ ಸರ್, ರಿಯಾಕ್ಟ್ ಮಾಡ್ತೀವಿ ಏನೂ ಇಲ್ಲ ಸರ್. ಈ ಥರದೊಂದಷ್ಟು ದೂರು ಬಂದಿದೆ ನನಗೆ. ಓಕೆ. ಈ ದೂರು ಈ ಥರ ಹಿಂಗೆಲ್ಲ ಹಿಂಗೆ ಬಂದಿದೆ ಸರ್, ನಮ್ಮ ಇವ್ರ ಗಮನಕ್ಕೆ ಬಂತು ನನಗೆ. ಏನು ವಿಚಾರ ಅಂತ ಹೇಳಿ ಅವರು ನನಗೆ ಭಾಳ ಗೊತ್ತಿರ್ತಕ್ಕಂಥ ಒಬ್ಬ ಹುಡುಗ ಅವ್ರ ಜೊತೆಗಿದ್ದಾನೆ ಸರ್. ಅವ್ರ ಕಡೆಯಿಂದ ಹೇಳಿಸ್ಬಿಟ್ಟು ನನ್ನನ್ನು ಭೇಟಿ ಮಾಡಕ್ಕೆ ಅಂತ ಕರೆಯೋದವರು. ಕರೆದು ಅಲ್ಲಿ ವಿಷಯ ಏನು ಬೇರೆ ಏನೂ ಇಲ್ಲ ಸರ್. ಸರ್ ಈ ಥರ ದೂರು ಬಂದಿದೆ, ಇದೇನಿದು? ಹಂಗೂ ನೀವು ಸರಿ ಇದ್ರೆ ನಿಮ್ಮ ಜೊತೆಗೆ ನಾ ಇದ್ದೀನಿ ಸರ್, ನೀವು ಕರೆಕ್ಟ್ ಇದ್ರೆ. ಯಾಕಂದ್ರೆ ನಾನು ನ್ಯಾಯದ ಪರ ಇರ್ತೀನಿ. ಇದು ನ್ಯಾಯ ನಿಮ್ಮ ಕಡೆಗಿದ್ರೆ ನಾನು ನಿಮ್ಮ ಪರ ಸರ್. ಅವ್ರ ಪರ ಇದ್ದಾನೆ, ನಾನು ನಿಮ್ಮ ಜೊತೆಗಿದ್ದೀನಿ ಸರ್. ನಾನು ಹೆಲ್ಪ್ ಮಾಡ್ತೀನಿ ನಿಮ್ಮ ವಿಚಾರದಲ್ಲಿ. ನೀವೇನಾದ್ರು ಹೋಗಲ್ಲಿ ಮಾತಾಡೋಕ್ಕಾಗ್ತಾ ಇಲ್ಲ, ಇನ್ನೊಂದು ಮಾತಾಡೋಕ್ಕಾಗ್ತಾ ಇಲ್ಲ ಅಂತಲ್ಲ ನಾನೇ ಹೇಳಿದ್ದೀನಿ ಸರ್ ಅವ್ರಿಗೆ. ನೀವು ಕರೆಕ್ಟ್ ಇದ್ರೆ ಬನ್ನಿ ಮಾತಾಡಿ, ಇಷ್ಟೇ. ಅದೆಲ್ಲ ಮಾತಾಡಿ ಆಚೆ ಬಂದ್ಬಿಡಿ. ಈಗ 10 ದಿನ ಆಗಿದೆ ಸರ್ ಇದು ಹೇಳಿ, 10 ಡೇಸ್ ಇದು. ಓಕೆ. 10-15 ದಿನದ ಹಿಂದೆ ಆಗಿರತಕ್ಕಂಥದ್ದು ಇದೆಲ್ಲ. ಆದ್ಮೇಲೆ ನಾನೇನ್ ಮಾಡಿದೆ, ಅಧಿಕಾರಿಗಳಿಗೆ ಏನು ಬೇಕು ನಾನು ಮಾಹಿತಿ ಕೊಟ್ಬಿಟ್ಟು, ಸರ್ ಇದ್ರದ್ದು ಏನಿದೆ, ಅವ್ರು ಹೇಳಿದ್ರು ಸರ್ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ಇದ್ರದ್ದು ಏನಿದೆ ಡೀಟೇಲ್ ತಗೊಂಡು ನಾವು ಸರ್ವೆ ಮಾಡಿ ಹೇಳ್ತೀವಿ ಅಂದರು. ಅಲ್ಲಿಗೆ ನಾನು ಬಿಟ್ಟೆ, ಕೊಡ್ಲಿ ಅವರು ಅಂತ. ಅದ್ರ ಮಧ್ಯೆ ನೆನ್ನೆನೇ ವಿಡಿಯೋ ಬಂದಿರೋದು ಇದು ಯಾಕೆ ಬಂತು, ಏನಿಗೆ ಬಂತು? ಈಗ ನನ್ನ ಪ್ರಶ್ನೆ, ನೇರ ಪ್ರಶ್ನೆ, ಅವ್ರು ಯಾರು ಅಧಿಕಾರಿಗಳಿದಾರಲ್ಲ ಸರ್, ಅವ್ರಿಗೆ ನಾನು ಕರೆ ಮಾಡಿ ಆ ಥರದ್ದು ಏನಾದ್ರು ಧಮಕಿ ಹಾಕಿರೋದೇ ಆದ್ರೆ ಆ ವಿಚಾರವನ್ನ ಅವ್ರು ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಲಿ ಹಾಕದ್ ದಿನ. ಓಕೆ. ಇವ್ರಿಗೆ ಹೇಳೋದಕ್ಕೆ ಅವ್ರು ಯಾರು? ಅಂದ್ರೆ ಅಧಿಕಾರಿಗಳು ಅಥವಾ ರೆಸಾರ್ಟ್ ನ ಓನರ್ ಅಥವಾ ಸಿಬ್ಬಂದಿಗಳಿಗೆ ಲಿಂಕ್ ಇದೆ ಅಂತ ಹೇಳಿ ಹೇಳ್ತಿರುವಂತದ್ದು ಅಥವಾ ಹೇಗೆ? ಹಂಗಿರೋದಕ್ಕೆ ಅಲ್ವಾ ಸರ್, ಇವ್ರಿಗೆ ಹೆಂಗ್ ಗೊತ್ತಾಯ್ತು ಸರ್ ಅದು ಅವ್ರಿಗೆ ಹಾಕಿರೋದು? ಈಗ ಇವ್ರಿಗೆ ಅಧಿಕಾರಿಗಳ ಜೊತೆ ಮಾತಾಡಿರೋದನ್ನ ಇವ್ರಿಗೆ ತಿಳಿಸ್ತವ್ರು ಯಾರು ಸರ್? ಈಗ ನಾನು ಉದಾಹರಣೆ, ನೀವು ಒಬ್ರು ಅಧಿಕಾರಿ ಅಂತ ಇಟ್ಕೊಳ್ಳೋಣ ಸರ್, ನಿಮ್ಗೆ ಕರೆ ಮಾಡಿರ್ತೀನಿ ನಾನು ನಿಮಗೆ ಮಾಡಿರ್ತೀನಿ, ನೀವು ಅಧಿಕಾರಿಯಾಗಿ ನಂಗೆ ರೆಸ್ಪಾಂಡ್ ಮಾಡಿರ್ತೀರಾ. ನೀವು ಯಾರೋ 3ನೇ ವ್ಯಕ್ತಿಗೆ ತಿಳಿಸೋರು ನೀವೇ ತಿಳಿಸ್ಬೇಕು. ನೀವೇ ತಿಳಿಸಿದ್ರಿ ಅವ್ರಿಗೆ? ಆಮೇಲೆ ನಿಮಗೆ ಗೊತ್ತಿರುವಂತ ವ್ಯಕ್ತಿಗಳಿಂದ ಒಂದು ಫೋನ್ ಮಾಡಿಸಿ ನಿಮ್ಮನ್ನು ಕರ್ಸ್ಕೊಂಡಿರುವಂತದ್ದು ಸರ್. ಅವರು ಈ ಅಲಿಗೇಷನ್ ಆಗಿ ನಾನು ಕರೆ ಮಾಡ್ತೀನಲ್ಲ, ಓಕೆ, ಕರೆ ಹೋದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ VI RI ಏನಿದಾರಲ್ಲ ಸರ್, ಅಲ್ಲಿ ಬಂದು ಪ್ರೆಸೆಂಟ್ ಅಧ್ಯಕ್ಷರು ಬಂದು ನಮ್ಮ ಅಣ್ಣನೇ ಅಲ್ಲಿ. ಓಕೆ ಓಕೆ. ನಮ್ಮ ಸ್ವಂತ ಅಣ್ಣ ಅಧ್ಯಕ್ಷರು. ಅವರು ಸರ್ ನಿಮ್ಮ ತಮ್ಮವ್ರು ಈ ತರ ಈ ವಿಚಾರಕ್ಕೆ ಕಾಲ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಅಣ್ಣವ್ರ ಗಮನಕ್ಕೆ ತರ್ತಾರೆ. ನಮ್ಮ ಅಣ್ಣವ್ರು ಈ ತರ ಹಿಂಗೆ ಇವ್ರದ್ದು ಇದು. ನನ್ಗೆ ಫಸ್ಟ್ ಆಫ್ ಆಲ್ ಈ ರೆಸಾರ್ಟ್ ಯಾರ್ದು, ಇದು ಯಾರ್ದು ನನಗೆ ಅದು ಏನು ಗೊತ್ತಿಲ್ಲ ಸರ್. ಅಲಿಗೇಷನ್ಸ್ ಬಂದಿದೆ, ಇದು ತಪ್ಪಾಗಿದ್ರೆ ಕ್ರಮ ತಗೊಳ್ಳಿ, ಇಷ್ಟೇ ನನ್ನ ವಾದ ಇದ್ದಿದ್ದು. ಇಲ್ಲಿ ನಾವು ಯಾರ ವಿರುದ್ಧನಲ್ವಾ, ಯಾರು ಇದು ಅಲ್ಲ, ಇಲ್ಲಿ ಕರೆ ಮಾಡಿ ಹೇಳಿದ್ದಷ್ಟೇ. ಬಟ್ ಇದ್ರ ಹಿಂದೆ ಫಸ್ಟ್ ಆಫ್ ಆಲ್ ಇದು ಕೇವಲ ನಾನು ಮಾತ್ರ ಮಾತಾಡದೆ ಅಂದ್ರೆ ತಪ್ಪಾಗುತ್ತೆ ಸರ್. ಇದರಲ್ಲಿ ತುಂಬಾ ಜನ ಹೋರಾಟ ಮಾಡ್ತಾ ಇದ್ದಾರೆ ಸರ್, ನನಗೆ ಗೊತ್ತಿಲ್ಲ ಅವ್ರ ಪರಿಚಯ, ಮುಖ ಪರಿಚಯ ಇಲ್ಲ ನನಗೆ ಅದು ಯಾರೋ ಅವರು. ಅಂದ್ರೆ ಕನ್ನಡ ಪರ ಹೋರಾಟಗಾರರು? ಇಲ್ಲ ಸರ್, ಸ್ಥಳೀಯವಾಗಿ ಒಬ್ರು ಯಾರೋ ವಕೀಲರು ಹೋರಾಟ ಮಾಡ್ತಾ ಇದ್ದಾರೆ. ಓಕೆ. ಆಮೇಲೆ ಅದು ಯಾರ್ಯಾರೋ ಅವ್ರ ಹೆಸರುಗಳೇನೋ ಚೆನ್ನಾಗಿದೆ ಸರ್. ನನಗೆ ಅವರು ಇದುವರೆಗೂ ನಾನು ಅವ್ರ ಭೇಟಿ, ನೆನ್ನೆ ಸುದ್ದಿ ಆಗಿರೋದು ಅವರೇ ಮಾಡಿಸಿರೋದು ಸುದ್ದಿನ, ನೆನ್ನೆ ಸುದ್ದಿ ಮಾಡಿಸಿದಾರೆ ನೋಡಿ ಯಾವುದೋ ವಾಹಿನಿಲಿ.
ಅದು ಗೊತ್ತಿಲ್ಲ ನಮಗೆ. ಹಾಂ ಹಾಂ ಅದು ನನ್ನ ಸುದ್ದಿ ಯಾರೋ ಕಳಿಸಿದ್ರು, ನೋಡಿ ಸರ್ ಇದು ಯಾವುದೋ ಸುದ್ದಿ ಮಾಡಿಸಿದ್ದಾರೆ ಅಂತ ಹೇಳಿ. ಹ್ಞೂ ಹ್ಞೂ ಫಸ್ಟ್ ಆಫ್ ಆಲ್ ನನಗೆ ಕೂತ್ಕೊಂಡು ಅವ್ರು ನನ್ನ ಹೆಸರು ಯಾಕೆ ಬಳಸಿದ್ರು ಇಲ್ಲಿ? ಹ್ಞೂ 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 ಅವ್ರು ಕರೆಕ್ಟ್ ಆಗಿದ್ರೆ ಸರ್ ಡಾಕ್ಯುಮೆಂಟ್ ಇಟ್ಕೊಂಡು ಇವ್ರು ಅಂತ ಇದ್ದಾರೆ ಏನೋ ಬ್ಲ್ಯಾಕ್ ಮೇಲ್ ಅಂತ ಹೇಳಿ. ಬ್ಲ್ಯಾಕ್ ಮೇಲ್ ಸುದ್ದಿ ನೋಡಿದ ತಕ್ಷಣ ಏನು ರಿಯಾಕ್ಟ್ ಮಾಡಿದ್ರಿ ಸರ್? ಏನು ಅನಿಸ್ತು? ನನಗೆ ಟೋಟಲ್ ಕನ್ಫ್ಯೂಷನ್ಸ್ ಆಗೋಯ್ತು ಸರ್. ಇದು ನನಗೆ ಏನಕ್ಕೆ ಹಿಂಗೆ ಹೇಳ್ತಾವ್ರಿ ಇವರು ಅಂದ್ಬಿಟ್ಟು ಹೇಳಿ. ಆಮೇಲೆ ಸುಮಾರು ಜನ ಪಾಪ ಕಾಲ್ ಮಾಡಿ ಸರ್ ನೀವು ಹಂಗೆ ಅಲ್ವಲ್ಲ ನೀವು ಇವ್ರು ಯಾಕೆ ಹಿಂಗೆ ಸುಳ್ಳು ಹೇಳ್ತಾ ಇದ್ರು. ಆಮೇಲೆ ಅವ್ರು ಒಂದು ಮಾತು ಹೇಳ್ತಾರೆ ಸರ್ ಅಲ್ಲಿ ಹ್ಞೂ ಬ್ಲ್ಯಾಕ್ ಮೇಲ್ ಮಾಡಿದ್ದೆ ಅಂತ ಹೇಳಿ. ಹ್ಞೂ ಸರ್ ಮಾಡಿದ್ರೆ ಒಂದು ಕಂಪ್ಲೇಂಟ್ ಕೊಟ್ಬಿಡ್ಬೋದಿತ್ತಲ್ಲ ಸರ್ ಅವತ್ತೇ. ಹ್ಞೂ 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 ಸಿಂಪಲ್ ಅಲ್ಲ ಸರ್ ಇದು. ಅಂದ್ರೆ ಅವತ್ತೇ ಕಂಪ್ಲೇಂಟ್ ಕೊಟ್ಟಿದ್ರೆ ಇಲ್ಲಿವರೆಗೆ ಬರ್ತಾ ಇರಲಿಲ್ಲ, ಬೇಡ ಸರ್ ಆಗ್ತಿರೋದು ಅಂತ. ನನ್ನ ಮೇಲೆ ಕಾನೂನು ಕ್ರಮ ತಗೊಳ್ಳೋದು ಆಯ್ತು. ಈಗ ನಂದು 2-3 ವಿಚಾರ ಇದೆ ಸರ್. ಒಂದು, ಅಧಿಕಾರಿಗಳಿಗೆ ಧಮಕಿ ಹಾಕಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಫಾಲ್ಸ್ ಅಲಿಗೇಷನ್. ಅದನ್ನು ಪ್ರೂವ್ ಮಾಡ್ಬೇಕು ಸರ್ ಅವರು. ಯಾರಿಗೆ ನಾನು ಕರೆ ಮಾಡಿ ಈ ರೀತಿ ಮಾತಾಡಿದ್ದೀನಿ, ಎಸ್ ಎಸ್ ಹೌದು, ಪ್ರೂವ್ ಮಾಡ್ಬೇಕು. ಇಲ್ಲ ಸುಳ್ಳಾಗುತ್ತಲ್ಲ ಸರ್. ಇಲ್ಲ ಒಂದು ಅಧಿಕಾರಿಗಳು ಪ್ರೂವ್ ಮಾಡಬೇಕು, ಇಲ್ಲ ಇವ್ರು ಪ್ರೂವ್ ಮಾಡಬೇಕು. ಎಸ್ ಓಕೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇದು ಸ್ಪಷ್ಟೀಕರಣ ಕೊಡೋ ನಿಟ್ಟಿನಲ್ಲಿ ಸರ್ ನಾನು ನಿನ್ನೆಯಿಂದ ಕೂಡ ನಾನು ಕಾಲ್ ಮಾಡಿದೆ, ಬ್ಲಾಕ್ ಇದೆ. ನಮ್ಮ ಬ್ರದರ್ಗೂ ಹೇಳಿದೆ ನೀನಾದರೂ ಕಾಲ್ ಮಾಡು, ಎಲ್ಲಿದ್ದಾರೆ ಕೇಳಿ, ನನಗೆ ಕ್ಲಾರಿಫಿಕೇಶನ್ ಬೇಕು ಅಂದರೆ 3 ಕರೆ ಹೋಗಿದೆ ನಮ್ಮ ಬ್ರದರ್ ಕಡೆಯಿಂದ. ಓಕೆ. ಮತ್ತೆ ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ ಅವ್ರನ್ನೂ. ಕರೆಕ್ಟ್ ಇರೋರು ಎತ್ತು ಮಾತಾಡ್ಬೇಕಲ್ಲ ಸರ್, ಮಾತಾಡ್ಬೇಕಲ್ಲ ಸರ್ ಕರೆಕ್ಟ್ ಇರೋರು. ಅವ್ರ ಅಸಿಸ್ಟೆಂಟ್ ಒಬ್ರು ಇದ್ದಾರೆ, ಅವ್ರಿಗೂ ಕಾಲ್ ಮಾಡ್ತಾ ಇದ್ದೀನಿ, ಫೋನ್ ತೆಗಿತಾ ಇಲ್ಲ ಅವರು. ಒಂದು ನಂಬರ್ ಬ್ಲಾಕ್, ಇನ್ನೊಂದು ನಂಬರ್ ಫೋನ್ ರೆಸ್ಪಾನ್ಸ್ ಫೋನ್ ತೆಗಿಲ್ಲ. ನೀವು ಒಂದು ಫಸ್ಟ್ ಆಫ್ ಆಲ್ ನನ್ನ ಫೋನ್ ನೋಡಿ ಸರ್, ಈಗ ನೀವು ಮಾಡಿದ್ರಿ, ನೀವು ತಗಲಿಲ್ವ? ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನಾನು. ಎಸ್ 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 ಅರ್ಥ ಆಗ್ತಾ ಇದೆಯಾ ಸರ್? ನೀವೆಲ್ಲೋ ಕೂತ್ಕೊಂಡು ಈ ರೀತಿ ಅಲಿಗೇಷನ್ಸ್ ಮಾಡಿ ನನ್ನನ್ನು ತೇಜೋವಧೆ ಮಾಡ್ಬಿಡ್ತೀನಿ ಅಥವಾ ನನ್ನನ್ನು ಈ ಹೋರಾಟಕ್ಕೆ ಬರದೇ ಹೋದ ರೀತಿ ಮಾಡ್ಬಿಡ್ತೀನಿ ಅಂತ ಅನ್ನೋದಲ್ಲ. ಮಾತೆತ್ತಿದ್ರೆ ಕಾನ್ಸ್ಟಿಟ್ಯೂಷನ್, ಸಂವಿಧಾನ, ನಾವೆಲ್ಲರೂ ನ್ಯಾಯದ ಪರವಾಗಿರ್ಬೇಕು ಅಂತ ಮಾತಾಡ್ತಾ ಇರ್ತಾರೆ ಇವರು ಸಭೆ ಸಮಾರಂಭಗಳಲ್ಲಿ. ನಾವು ನ್ಯಾಯನೇ ಅಲ್ವಾ ಕೇಳಿರೋದು ಸರ್? ಅಕಸ್ಮಾತ್ ಇದು ನ್ಯಾಯನೇ ಅಲ್ಲ ಅಂತಂದ್ರೆ ನಾನು ವಾಪಸ್ ನನಗೆ ನ್ಯಾಯ ಏನು ಇಲ್ಲ ಅಂತ ಬಂದರೆ ನಾನೇ ಸರ್ ಮತ್ತೆ ಡಿಸ್ಟರ್ಬ್ ಮಾಡೋಕೆ ಹೋಗ್ಲಿ? ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೀನಿ ಗೊತ್ತಾ ಸರ್, ಇವ್ರು ಕರೆಕ್ಟ್ ಆಗಿದ್ರೆ ಹೆಚ್ಚು ಕಮ್ಮಿ 2-3 ವ್ಯಕ್ತಿಗಳ ಕಡೆಯಿಂದ ನನಗೆ ಕಾಲ್ ಮಾಡಿಸ್ತಾರೆ. ಓಕೆ. ಏನಕ್ಕೆ ಕಾಲ್ ಮಾಡಿಸ್ಬೇಕು? ಈ ಯಾವಾಗ ಸರ್? ಎಷ್ಟು ದಿನಗಳ ಹಿಂದೆ? ಈಗ ಒಂದು 5-6 ದಿನದಿಂದ. ಅಂದ್ರೆ ಸ್ವಿಚ್ ಆಫ್ ನಿಮ್ಮ ನಂಬರ್ನ ಬ್ಲ್ಯಾಕ್ ಲಿಸ್ಟಿಗೆ ಹಾಕೋದಕ್ಕಿಂತ ಮುಂಚೆ? ಇಲ್ಲ ಸರ್, ಅವರು 1 ವಾರ ಆಯ್ತು. ಓಕೆ. ಸ್ವಿಚ್ ಆಫ್ ಮಾಡಿ 1 ವಾರ ಆಯ್ತು. ಫೋನ್ ಮಾಡಿ ಏನು ಕಾಂಪ್ರಮೈಸಿಗ ಅಥವಾ ಏನು ಮಾತುಕತೆಗೆ? ಇಲ್ಲ 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 ಈ ಥರದ್ದೇನೋ ಹೋಗಿ ನೀವು ಕೇಳಿದ್ರಂತಲ್ಲ, ಈ ಥರ ಮಾಡಿದ್ರಂತಲ್ಲ ಅಂತ ನಾನು ಇಮಿಡಿಯೇಟ್ ಅವತ್ತೇ ಮೆಸೇಜ್ ಹಾಕ್ತೀನಿ ಅವ್ರಿಗೆ. ಸರ್ ನನಗೆ ಈ ಥರದ್ದೊಂದು ಏನೋ ಒಂದು ಅಲಿಗೇಷನ್ ಬಂದಿದೆ, ನನಗೆ ಕ್ಲಾರಿಫಿಕೇಶನ್ ಬೇಕು. ಇಲ್ಲ ಒಂದು ನೀವು ಕಾಲ್ ಮಾಡಿ, ಇಲ್ಲ ನಾನು ಕಾಲ್ ಮಾಡ್ತೀನಿ, ಮೆಸೇಜ್ ಹಾಕಿದ್ದೀನಿ ಅವ್ರಿಗೆ. ಓಕೆ. ರಿಪ್ಲೈ ಇಲ್ಲ. ವಾಟ್ಸಪ್ ಮೆಸೇಜ್ ನಾರ್ಮಲ್, ರಿಪ್ಲೈ ಇಲ್ಲ. 2 ಸರ್ ಇರೋದು. ಒಂದು ಅವ್ರು ಹೇಳಿರೋದು ಸತ್ಯ ಇರಬೇಕು, ಇಲ್ಲ ನಾನು ಹೇಳ್ತಾರೆ ಸುಳ್ಳು ಇರಬೇಕು. ಹೌದು. ಅವು ಇದ್ಮೇಲೆ ನಾಳೆ ಬೆಳಿಗ್ಗೆ ನೀವೇ ಬೇಕಾದ್ರೆ ಸರ್ ಈಗಲೂ ಕರೆ ಮಾಡಿ ಅವ್ರಿಗೆ, ನೀವೇ ಫಿಕ್ಸ್ ಮಾಡಿ ಸರ್. ನೀವು ಫಿಕ್ಸ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ನಾನು ಬರ್ತೀನಿ. ಎಸ್ ರೂಪೇಶ್ ಸರ್, ಆರೋಪ ಪ್ರತ್ಯಾರೋಪ ಇದು ಯಾವಾಗ ಅಂತ್ಯ ಆಗತ್ತೆ ಸರ್? ನಾನು ಆರೋಪ ಪ್ರತ್ಯಾರೋಪ ಅಲ್ಲ, ನಾವು ಇಡೀ ನಮ್ಮ ತುಂಬ ಜನ ಬೆಳಗ್ಗಿಂದ ಹಲವಾರು ಹೋರಾಟಗಾರರು ಪಾಪ ನನಗೆ ಕಾಲ್ ಮಾಡಿ ನನಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಸರ್. ಓಕೆ. ಈ ವಿಚಾರದಲ್ಲಿ ಅಂದರೆ ಸರ್ ಯಾವತ್ತೂ ಇಲ್ಲದೆ ಹೋದ 9 ವರ್ಷದಲ್ಲಿ ಯಾವತ್ತೂ ಇಲ್ಲದೆ ಹೋದ ರೂಪೇಶ್ ರಾಜಣ್ಣನ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ ಅಂತ. ಯಾಕೆ? ಈಗ ನೆನ್ನೆ ಮೊನ್ನೆ ಯಾವುದೋ ಒಂದು ಇಶ್ಯೂ ಆಗಿದೆಯಲ್ಲ ಸರ್ ಅವ್ರದ್ದು, ಅದನ್ನು ಮುಚ್ಚಾಕಕ್ಕೆ ನನ್ನನ್ನು ತಂದಿದ್ದಾರಾ? ರಾಜೀವ್ ಗಾಂಧಿ ವಸತಿ ನಿಲಯ ಅಂದ್ರೆ ನಿವೇಶನ ಸಿಗುತ್ತೆ ಅನ್ನೋ ವಿಚಾರಕ್ಕ ಅದೇನೋ ವಿಚಾರ ನೋಡಿದ್ನಲ್ಲ ಸರ್, ಅದ್ಯಾವುದೋ ನೆನ್ನೆ ಒಂದು ಮೊನ್ನೆ ನೋಡಿದೆ ಒಂದು, ಅದನ್ನು ಮರೆಮಾಚಕ್ಕೆ ಇದು ನಂದೇನಾದ್ರು ಹೇಳ್ಕೊ ಬಂದವ್ರು ಇಲ್ಲಿಗೆ, ಗೊತ್ತಿಲ್ವಲ್ಲ ಸರ್? ಸತ್ಯ ತಿಳಿಬೇಕಲ್ಲ ಸರ್. ವಿಚಾರನ ಮುನ್ನೆಲೆಗೆ ತಂದ್ರೆ ಅದು ಮರೆಮಾಚುತ್ತೆ ಅಂತನಾ ಅಥವಾ ಹೆಂಗೆ? ಹೌದು. ಈಗ ಇದು ಸುದ್ದಿಗೆ ಈಗ ನೋಡಿ, ಈಗ ಈ ವಿಚಾರ ತಾನೇ ಡಿಬೇಟಿಗೆ ಸ್ಟಾರ್ಟ್ ಆಗಿರೋದು. ರೂಪೇಶ್ ರಾಜಣ್ಣ ತಪ್ಪು ಮಾಡಿಲ್ಲ ಸರ್, ತಪ್ಪು ಮಾಡಲ್ಲ ಸರ್. ಎಸ್ ಸರ್, ಎಸ್ ಸರ್, ಧನ್ಯವಾದಗಳು ಸರ್ ಕರ್ನಾಟಕ ಟಿವಿಯೊಂದಿಗೆ ಮಾತನಾಡಿದ್ದಕ್ಕೆ ರೂಪೇಶ್. ಖಂಡಿತ. ಮತ್ತೆ ದಯವಿಟ್ಟು ನಿಮ್ಗೆ ಇನ್ನೊಂದು ಮನವಿ ಸರ್, ಅವ್ರನ್ನ ದಯವಿಟ್ಟು ನನ್ನ ನಂಬರ್ ಬ್ಲಾಕ್ ಆಗಿರೋದ್ರಿಂದ ನೀವೇ ಕರೆ ಮಾಡಿ ಸರ್. ಎಲ್ಲಿ ಅವರು ಪ್ರೆಸ್ ಮೀಟಿಗೆ ರೆಡಿ ಇದ್ದಾರೆ ಒಂಚೂರು ಕೇಳಿ ಸರ್. ನಾನು ರೆಡಿ ಇದ್ದೀನಿ ಸರ್, ಅವ್ರು ಹೇಳಿದ ಕ್ಷಣಕ್ಕೆ ನಾನು ಬರಕ್ಕೆ ರೆಡಿ ಇದ್ದೀನಿ. ಯಾವತ್ತು ಪ್ರೆಸ್ ಮೀಟ್ ಮಾಡ್ತಾರೆ? ಇವತ್ತು ರಾತ್ರಿ 12 ಗಂಟೆಗೆ ಹೇಳಕ್ಕೆ ಹೇಳಿ ಬರ್ತೀನಿ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್.